ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ರಾಜಕಾರಣಕ್ಕೆ ಹೋಗಿಬಿಡ್ತಾರಾ, ಏನ್ ಕತೆ? ಇದೆಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾದ್ರೆ ನಿಜಕ್ಕೂ ಹೋಗ್ತಾರಾ? ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ಇವತ್ತು? ನಾನು ಕೇಂದ್ರ ರಾಜಕಾರಣಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ವಿಧಾನಸಭೆ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಂಪಿಗೆ ನಾನು ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರಕ್ಕೆ ಹೋಗ್ತೀರಾ ಎಂಬ ಚರ್ಚೆ ಇದೆಯಲ್ಲ ಅಂತ ಅಶೋಕ್ ಅವರು ಕೇಳ್ತಾರೆ. ವಿಪಕ್ಷ ನಾಯಕರು, ನನ್ನನ್ನ ಇಲ್ಲಿಂದ ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ? ಹಿಂದೆ ಸಂಸತ್ಗೆ ಹೋಗಬೇಕು ಎಂಬ ಒಲವು ಇತ್ತು, ಈಗ ಸಂಸತ್ಗೆ ಹೋಗುವ ಆಸೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಕೇಂದ್ರಕ್ಕೆ ಅಥವಾ ಕೇಂದ್ರ ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಂಪಿಗೆ ಇನ್ನು ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು, ಈಗ ನಿನ್ಗೆ ಇಷ್ಟ ಇಲ್ವಾ? ಇವಾಗಲ್ಲ, ಬಹಳ ಒಂದು 5 ವರ್ಷದಿಂದ ಮಾತಾಡ್ಬೇಕಾದ್ರೆ ನನಗೊಂದ್ಸರಿ MP ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ, ಅದಕ್ಕೆ ಹೇಳಿದೆ ಅಷ್ಟೇ. ಅದು ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು. ಈಗ ಅದಿಲ್ಲ. 2 ಸಾರಿ ಜನ ನನ್ನನ್ನು ರಿಜೆಕ್ಟ್. ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕ್ರಾಸ್ ಹಾಕ್ಬೇಕಂತ ವಿಚಾರ ಮಾಡಕತ್ತೆ. 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಲೋಕಸಭೆಗೆ ಬರಬೇಡಿ ಅಂತ. 1918 ಒಂದ್ಸಾರಿ, 1991 ಒಂದ್ಸಾರಿ, 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ. ಈಗ ಮಾಡ್ತಾ ಇಲ್ಲ. ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವಿಬ್ರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ವಿ ಅಷ್ಟೇ. ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ. ಅವ್ರ ಖುಷಿ. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಭಾಳ ಜನ ಆಸೆ ಪಡ್ತಾರೆ. ರಾಜ್ಯಸಭಾ ಮೆಂಬರ್ ಆಗಬೇಕು, ಲೋಕಸಭಾ ಸದಸ್ಯರಾಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಯಾರಪ್ಪ ಕಡೆಯವರೇ ಸರ್? ನಿಮ್ಮ ಕಡೆಯವರೇ ಸರ್? ಅಲ್ಲ, ನಮ್ಮ ಕಡೆಯವರು ಯಾರು ಅನ್ನಲ್ಲ ನೋಡಿ. ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು.